ಗ್ಯಾರಂಟಿ ಈಗ ಮಹಿಳೆಯರಿಗೆ ನಂಬಿಕೆ ಕಡಿಮೆ ಆಗ್ತಿದೆ, ರಾಜ್ಯದ ಜನರಿಗೂ ಕೂಡ ನಂಬಿಕೆ ಕಡಿಮೆ ಆಗ್ತಿದೆ. ಗ್ಯಾರಂಟಿ ಯೋಜನೆ ಕೇವಲ ಒಂದು ಚುನಾವಣಾ ಪ್ರಚಾರದ ವಸ್ತು. ಯೋಜನೆಗೆ ಹಲವು ನಿಬಂಧನೆಗಳನ್ನು ಹಾಕಿ ಒಂದು ರೀತಿ ಪರೋಕ್ಷವಾಗಿ ರದ್ದು ಮಾಡುವಂಥ ಒಂದು ಹುನ್ನಾರನೂ ಕೂಡ ಸರ್ಕಾರ ನಡೆಸ್ತಾ ಇದೆ. ಯಾವ ಮಹತ್ವಾಕಾಂಕ್ಷಿ ಒಂದು 5 ಗ್ಯಾರಂಟಿ ಅಂತ ಹೇಳ್ತಾ ಇವತ್ತು ಮಹಿಳೆಯರಿಗೆ ಹಣನೇ ಬರಲಿಲ್ಲ ಅಂತಂದರೆ ಆ ಗ್ಯಾರಂಟಿ ಹಣ ಏನಾಗಿದೆ? ಹಾಗಾದರೆ ಸರ್ಕಾರ ಲೋಕಸಭಾ ಚುನಾವಣೆಯ ತನಕ ಮಾತ್ರ ಇದನ್ನು ಬಳಸ್ಕೊಂಡಿದ್ದು ಬಿಟ್ಟರೆ ಚುನಾವಣಾ ಫಲಿತಾಂಶದ ನಂತರ ಅವರೇ ಹೇಳಿದಂತೆ ಈ ಯೋಜನೆಯನ್ನು ಒಂದೊಂದೇ ಕೈ ಬಿಡ್ತಾ ಇದ್ದಾರೆ. ಕೈ ಬಿಡುವಂಥ ಯೋಜನೆಗಳಲ್ಲಿ ಮೊದಲದು ಗೃಹಲಕ್ಷ್ಮಿ ಯೋಜನೆ, ನಂತರ ಈ 4 ಯೋಜನೆಗಳನ್ನು ಇವತ್ತಲ್ಲ ನಾಳೆ ಕೈ ಬಿಟ್ಟೇ ಬಿಡುತ್ತೆ ಸರ್ಕಾರ. ಚುನಾವಣೆಯ ಸಂದರ್ಭದಲ್ಲಿ ಬಾಂಡ್ಗಳನ್ನು ಕೊಡೋದ್ರ ಮುಖಾಂತರ, ಚೆಕ್ಗಳನ್ನು ಕೊಡೋದ್ರ ಮುಖಾಂತರ, ಕಾರ್ಡ್ಗಳನ್ನು ಕೊಡೋದ್ರ ಮುಖಾಂತರ ಭಾಳ ದೊಡ್ಡ ಒಂದು ಮೋಸವನ್ನು ಇವತ್ತಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ರು. ಇವತ್ತು ಜನ ಪಾಸ್ಬುಕ್ಕನ್ನು ನೋಡುವಂಥ ಪರಿಸ್ಥಿತಿ, ಆಕಾಶವನ್ನು ನೋಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅದಕ್ಕೆ ಸರ್ಕಾರನೇ ಹೊಣೆ. ಕಾಂಗ್ರೆಸ್ಸನ್ನು ತಿರಸ್ಕರಿಸಿದರೆ ಮಾತ್ರ ದೇಶದ ಜನರಿಗೆ ಒಳ್ಳೆಯದಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.